ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನೆಲ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಯಾರು ಯಾವಾಗ ನೋಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ, ಅದಕ್ಕೆ ಒಟ್ಟಿಗೆ ಮೂರೂ ಹೇಳಿಬಿಟ್ಟೆ. ಆ್ಯಂಡ್ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನೆಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ನನಗನ್ಸುತ್ತೆ ಕೆಲವರು ನನ್ನ ವೀಡಿಯೋಸ್ನ ಫುಲ್ ನೋಡ್ತಾ ಇಲ್ಲ ಅಂದ್ಬಿಟ್ಟು, ಬಿಕಾಸ್ ನಿಮಗೆ ಗೊತ್ತಾಗತ್ತೆ ಫುಲ್ ನೋಡ್ತೀರಾ ಇಲ್ವಾ ಅಂತ ಅಂದ್ಬಿಟ್ಟು. ಇಫ್ ಪಾಸಿಬಲ್ ಫುಲ್ ನೋಡೋಕ್ಕೆ ಟ್ರೈ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಬೋರ್ ಆಯಿತು ಅಂದರೆ ನೀವು ಸ್ಕಿಪ್ ಮಾಡಿ, ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಅಂತಂದರೆ ಪ್ಲೀಸ್ ಟು ಕೀಪ್ ವಾಚಿಂಗ್. ಆ್ಯಂಡ್ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ. ಆ್ಯಂಡ್ ನನಗೆ ತೀರಾ ಒಂದು ವಾರದಿಂದ ಹುಷಾರಿಲ್ದಿರೋ ಕಾರಣ ನನ್ನ ಬಾಡಿ ಅಷ್ಟು ಸಪೋರ್ಟ್ ಮಾಡ್ತಲ್ಲ ಏನು ಮಾಡೋದಕ್ಕೂ, ಅಂದರೆ ಕೆಲಸ ಮಾಡೋದಕ್ಕಾಗಿರ್ಬೋದು, ಏನೇ ಆಗಿರ್ಬೋದು. ಬಟ್ ನೀವೇ ಅಮ್ಮ ಕೆಲ್ಸಕ್ಕೆ ಹೋದ್ರು ಪಾಪ ಬೆಳಗ್ಗೆನೇ ಎದ್ದು ನಾನೇ ಮನೆ ಕ್ಲೀನೆಲ್ಲ ಮಾಡ್ಕೊಂಡಿದ್ದಾಯಿತು. ಇವತ್ತು ನೆನ್ನೆನೂ ನಾನೇ ಮಾಡಿದೆ, ಆ್ಯಂಡ್ ಈ ವ್ಲಾಗಲ್ಲೂ ನಾನೇ ಮಾಡಿದ್ದೀನಿ, ಆ್ಯಂಡ್ ಇವತ್ತು ನಾನೇ ಮಾಡ್ತಿದ್ದೀನಿ. ಇವತ್ತು ಫ್ರೈಡೇ, ನೆನ್ನೆ ಥರ್ಸ್ಡೇ. ಆ್ಯಕ್ಚುಲಿ ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಎಷ್ಟೊಂದು ದಿನ ಆಯಿತು ನಮ್ಮನೇಲಿ ನಾನು ಥರ್ಸ್ಡೇ ವ್ಲಾಗ್ ಮಾಡಿಬಿಟ್ಟು. ಅಂದರೆ ವೆಡ್ನೆಸ್ಡೇ ನೈಟ್ ನಾನು ಹೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದಿದ್ದೆ. ಸೊ ನನಗೆ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಿರಲಿಲ್ಲ. ಫುಲ್ ಡೋಸ್ ಜಾಸ್ತಿ ಆಗಿ ಫುಲ್ ಡೀಪ್ ಸ್ಲೀಪಲ್ಲಿದ್ದೆ ಅಂತ ಅಂದ್ಕೊಳ್ಳಿ. ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ ನಾನು. ಬಟ್ ಎನಿವೇಸ್ ಏನೂ ತೊಂದರೆ ಇಲ್ಲ, ಸಂಜೆ ಮಾಡ್ಬೋದು ಪೂಜೆ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಬೆಳಗ್ಗೆ ಎದ್ದು ನೀಟಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ನಿಧಾನ ಮಾಡ್ತೀನಿ ಬೆಳಗ್ಗೆ ಟೈಮಲ್ಲಿ ನಾನು ಈ ಮನೇಲಿದ್ದಾಗ, ಯಾಕಂದರೆ ಸ್ವಲ್ಪ ಸೋಂಬೇರಿ ಥರ ಇರ್ತೀನಿ, ಹುಷಾರಿಲ್ಲ, ಮತ್ತು ಕ್ಲೀನೆಲ್ಲ ಮಾಡಬೇಕಲ್ವ. ಹಾಗಾಗಿ ನಿಧಾನಕ್ಕೆ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮಮ್ಮನೇ ಬಂದರು. ನಮ್ಮ ಬಂದಾಗ 10:30 ಆಗಿತ್ತು. ಅವರೇನೋ ಬ್ಲಿಂಕೆಟಲ್ಲಿ ಏನೋ ಆರ್ಡ್ರ್ ಮಾಡಿದ್ರು. ಸೊ ಅದು ಬಂದಿತ್ತು, ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದ್ರು. ಮುಂಚೆ ನಮ್ಮಮ್ಮ ಬಂದರೆ ಹೆದರ್ತಿದ್ದೆ, ಅಯ್ಯೋ ಮನೆ ಕ್ಲೀನೇ ಮಾಡಿಲ್ಲ ನಮ್ಮಮ್ಮ ಬೈತಾರೆ ಅಂತ. ಪಾಪ ಇವಾಗ ನಮ್ಮಮ್ಮ ಏನೋ ಬೈಯಲ್ಲ, ಹೇಳ್ತಾರೆ ನಾನು ಇಷ್ಟು ಮನೆ ಕೆಲಸ ಮಾಡ್ಕೊಂಡು ಬಂದಿರ್ತೀನಿ, ನೀನು ಇನ್ನೂ ಕೆಲಸ ಮುಗಿಸಿರಲ್ಲ ಹಾಗೆ ಹಿಂಗೆ ಅಂತಾರೆ. ಬಿಟ್ಟರೆ ಎಕ್ಸ್ಟ್ರಾ ಎಲ್ಲ ಏನೂ ಬೈಯೋಕ್ಕೆ ಹೋಗಲ್ಲ, ಬಟ್ ಏನೂ ಹೇಳಲ್ಲ. ಹಾಗಾಗಿ ನಾನು ನಿಧಾನಕ್ಕೆ ಅವ್ರು ಬಂದಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗೆ ಮನೆಯೆಲ್ಲ ಒರೆಸ್ಕೊಂಡೆ. ಎಷ್ಟೇ ಮನೆ ಒರೆಸಿ ಎಷ್ಟೇ ಕಸ ಗುಡಿಸಿದ್ರು ನಮ್ಮ ಮನೇಲಿ ಗಲೀಜಾಗೋದು ತಪ್ಪಲ್ಲ. ಯಾಕಂದರೆ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಕೂದಲು ಜಾಸ್ತಿ, ರೋಡ್ ಸೈಡ್ ಇರೋದ್ರಿಂದ ಧೂಳು ಜಾಸ್ತಿ. ಸೊ ನೀವು ಏನೇ ಕ್ಲೀನ್ ಮಾಡಿ ಅರ್ಧ ಗಂಟೆ ಅಷ್ಟೇ, ಮತ್ತು ಅದೇ ಸಿಚುವೇಶನ್ನೇ. ಬಟ್ ನಮ್ಮ ಖುಷಿಗೋಸ್ಕರ ನಾವು ಕ್ಲೀನ್ ಮಾಡಬೇಕು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಮತ್ತು ತುಂಬ ಇಕ್ಕಟ್ಟಲ್ವ ಈ ಮನೆ, ಹಾಗಾಗಿ ನಮಗೆ ಆ ಥರ ಅನಿಸುತ್ತೆ ಅಷ್ಟೇ. ಬಟ್ ಕ್ಲೀನ್ ಮಾಡ್ತಾ ಇರ್ತೀವಿ. ತಿಂಗ್ಳಿಗೆ ಒಂದ್ಸಲ ಮನೆ ತೊಳಿತೀವಿ, ಇಲ್ಲ 15 ದಿವಸಕ್ಕೆ ಒಂದ್ಸಲ ತೊಳಿತೀವಿ. ಯಾಕಂದರೆ ಅಡೆ ಏನಾದರೂ ಧೂಳು ಗೀಳು ಹೋಗಿದ್ರೆ ಅದೆಲ್ಲ ನೀಟಾಗಿ ವಾಶ್ ಆಗುತ್ತೆ ಅಂದ್ಬಿಟ್ಟು. ಸೊ ನಾವು ಆ್ಯಕ್ಚುಲಿ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಬೈ ಗಾಡ್ಸ್ ಕ್ರೇಜ್ ಅದೊಂದು ಆಗಿಬಿಟ್ರೆ ಸಾಕು ನನಗೆ. ಬಿಕಾಸ್ ನನಗೆ ಹೊಸ ಇದು ಬೇಕು, ವಾತಾವರಣ ಬೇಕು, ಇದು ಬೇಡ ನನಗೆ ಅಂತ ಅನಿಸಿದೆ. ಅದಕ್ಕೆ ಸೊ ಆದಷ್ಟು ಬೇಗ ಖಾಲಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ದುಡ್ಡು ಅರೇಂಜ್ ಆಗಿದ ತಕ್ಷಣ ಖಾಲಿ ಮಾಡಬಹುದು. ಇವಾಗ ನಾವು ಲೀಸಿಗೆ ಹೋಗ್ತೀವಿ ಅಂದ್ರೂ ಬೇರೆ ಕಡೆ, ಇಲ್ಲ ಅಂದರೆ ಒಂದು 10 ಲಕ್ಷ ಆದರೂ ಕೇಳ್ತಾರೆ 2 BHK ಬೇಕು ಅಂತ ಇದ್ದರೆ. ಬಿಕಾಸ್ ನಮ್ಮಲ್ಲಿ ಮಕ್ಕಳಿರೋದ್ರಿಂದ, ನಮಗೂ ಇರೋದ್ರಿಂದ 2 BHK ಅಟ್ಲೀಸ್ಟ್ ಬೇಕೇ ಬೇಕು ನಮಗೆ. ಸೊ ನೋಡೋಣ ಹೇಗಾಗತ್ತೆ ಅಂತ ನಂಗೆ ಐಡಿಯಾನೇ ಇಲ್ಲ. ಬಟ್ ನನ್ನ ಮನಸ್ಸಲ್ಲಂತೂ ಇದೆ, ಖಾಲಿ ಮಾಡಬೇಕು, ಬೇರೆ ಮನೆಗೆ ಶಿಫ್ಟ್ ಆಗಬೇಕು, ಈ ಏರಿಯಾ ಬಿಡಬೇಕು ಅಂತ ಅಂದ್ಬಿಟ್ಟು. ಏನಾಗುತ್ತೋ ದೇವ್ರಿಗೆ ಬಿಟ್ಟಿದ್ದು. ಆ್ಯಕ್ಚುಲಿ ಕುಳ್ಳಿನ ಕೊಟ್ಟಿರಲಿಲ್ಲ, ಅವ್ರ ಮನೆಯಲ್ಲೇ ಇದ್ಲು ಅವಳು. ಸೊ ಹಾಗಾಗಿ ಅವಳನ್ನ ಹೋಗಿ ನಮ್ಮಮ್ಮ ಕರ್ಕೊಂಡು ಬಂದರು. ಅವಳಿಗೆ ಚೈನ್ ಹಾಕ್ಬಿಟ್ಟು ಕಟ್ಟಾಕ್ಬಿಟ್ಟಿದ್ದಾರೆ. ನಮ್ಮಮ್ಮನೇ ತಂದು ಕೊಟ್ಟಿದ್ದು, ಫುಲ್ ದೊಡ್ಡ ಚೈನಲ್ಲಿ ಕಟ್ಟಾಕ್ಬಿಟ್ಟಿದ್ರು ಅವಳನ್ನು. ಹಾಗಾಗಿ ನಮ್ಮಮ್ಮ ಕರ್ಕೊಂಡು ಬಂದು ಹೊಸ ಚೈನ್ ಕೊಡಿಸಿದ್ದಾರೆ. ಎಷ್ಟು ತರಲೆ ತಿಮ್ಮಿ ಅಂದರೆ ಯಪ್ಪ, ಏನು ಬಿಡಲ್ಲ ಗುರು. ನಂದು ಹೊಸ ಸೀರೆ ಬ್ಲೌಸ್ನೆಲ್ಲ ಕಚ್ಚಿಟ್ಟಿದ್ದಾಳೆ. ಏನು ಮಾಡೋಣ, ಹೊಡಿಯೋಂಗಿಲ್ಲ ಬಿಡೋಂಗಿಲ್ಲ. ಆ ಮುಖ ನೋಡಿದ್ರೆ ಹೊಡಿಯೋಕ್ಕಾದ್ರೂ ಮನ್ಸು ಬರುತ್ತೆ. ಎಷ್ಟು ಮುದ್ದಾಗಿದ್ದಾಳೆ ನೋಡಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು ಅಂತ ಅನ್ಸುತ್ತೆ ಅವಳಿಗೆ. ಸೊ ಅಮ್ಮ ಬಂದಿದ್ದ ತಕ್ಷಣ ಹಾಲಿಟ್ರು, ಹಾಲೆಲ್ಲ ಕುಡ್ದವಳು ಮೂತಿ ನೋಡ್ರಿ ಎಷ್ಟು ಮುದ್ದಾಗಿದೆ ನೋಡ್ರಿ. ಮಕ್ಕಳು ಕೆಲವರು ಚಿಕ್ಕ ಮರಿಗಳನ್ನ ಹೊಡಿತಾರೆ, ಎಸಿತಾರೆ. ನಾನು ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಲ್ಲ, ಎಷ್ಟು ಅಳು ಬರುತ್ತೆ ಗೊತ್ತಾ ನಮ್ಗೆ ನೋಡೋಕ್ಕೇನೆ. ಅವ್ರು ಅದು ಹೇಗೆ ಅದನ್ನೆಲ್ಲ ಹಂಗೆ ಟ್ರೀಟ್ ಮಾಡ್ತಾರೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಆ್ಯಕ್ಚುಲಿ ಇವಾಗ ಹೊಡಿಯೋಂಗಿಲ್ಲ ನಾಯಿಗಳಿಗೆ, ಆಯಿತಾ, ಅದು ರೂಲ್ಸ್ ಆಗಿದೆ. ಹೊಡೆದ್ರೆ ಅದು ಯಾವುದೋ ಸೆಕ್ಷನ್ ಹೇಳಿದ್ರಪ್ಪ, 324 ಏನೋ ಗೊತ್ತಿಲ್ಲ ನನಗೆ. ಅದ್ರ ಅಂಡರ್ ನಾವು ಕೇಸ್ ಹಾಕ್ಬೋದು ಅಂತ. ಸೊ ಅದನ್ನು ಸ್ವಲ್ಪ ತಿಳ್ಕೊಂಡು ಇಟ್ಕೊಂಡ್ರೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಈ ಥರ ಮಕ್ಕಳಿಗೆಲ್ಲ ಹೊಡಿತಾರೆ ಗೊತ್ತಾ, ಅಂಥವ್ರಿಗೆ ಬಿಡಲೇಬಾರ್ದು. ಅದು ಹೆಂಗೆ ಮನಸ್ಸು ಬರುತ್ತೆ ಅಂತ ಪುಟ್ಪುಟಾಣಿ ಮಕ್ಳಿಗೆ ಹೊಡಿಯೋಕ್ಕೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಅಲ್ಲ, ಮನುಷ್ಯರಿಗೆ ಹೊಡೆಯೋಣ ಬಿಡಿ, ಅದೇನು ತಪ್ಪಿಲ್ಲ. ಕೆಟ್ಟ ಕೆಲಸ ಮಾಡೋರಿಗೆ. ಮೂಕ ಜೀವಿರಿ, ಅದು ಏನು ಮಾಡುತ್ತೆ ಹೇಳಿ. ನಾನೇನೆ ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ಹೂವು ಮತ್ತು ತುಳಸಿ ತಂದಿದ್ದೆ, ಗುರುವಾರ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಆದರೂ ಅಮ್ಮ ಅದು ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಬೇಕು ಅಂತ ಅಮ್ಮನೂ ಹೂವು ಕಟ್ತಾಯಿದ್ರು. ಆ್ಯಂಡ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿಟ್ಟಿದ್ವಿ ಆಯಿತಾ, ನಿನ್ನೆ ರಾತ್ರಿ ಅಂದರೆ ಬುಧವಾರ ರಾತ್ರಿನೇ. ಬಟ್ ಫುಲ್ಲು ನೈಟೆಲ್ಲ ಮಳೆ ಬಂದಿರೋದ್ರಿಂದ ಬಟ್ಟೆ ಒಣಗಾಕೋಕ್ಕೆ ಆಗಿಲ್ಲ. ಸರಿ ಅಂದ್ಬಿಟ್ಟು ನಾನೇ ಹೋಗಿ ಎಲ್ಲ ಕೆಲಸ ಆದಮೇಲೆ ಬಟ್ಟೆ ಎಲ್ಲ ಒಣಗಾಕ್ತೆ. ಈಗ ನನ್ನ ತಮ್ಮ ನೋಡ್ರಿ ವೀಡಿಯೋ ಮಾಡ್ತಾಯಿದ್ದೀನಿ, ಇಲ್ಲಿ ಬಂದು ಕಕ್ಕ ಮಾಡ್ತಾವೆ. ಏನು ಮಾಡಲಿ ನಾನು. ಅದು ನೋಡಿ ಸೈಲೆಂಟಾಗಿ ಕೂತೈತೆ. ಆ್ಯಂಡ್ ಈ ಟೈಮಲ್ಲಿ ಬಟ್ಟೆ ವಾಶ್ ಮಾಡಿ ಒಣಗಾಕಿ ಅದನ್ನು ಒಣಗಿಸಿ ತಂದು ಮಡ್ಚಿಡೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಅನಿಸುತ್ತೆ. ಆಲ್ರೆಡಿ ಸ್ವಲ್ಪ ಡ್ರೈ ಆಗಿರುತ್ತೆ ಆಯಿತಾ ವಾಷಿಂಗ್ ಮಿಷಿನಲ್ಲಿ. ಸೊ ನಾನಿನ್ನೇನು ಬೇಗ ಒಣಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಒಣಗಾಕ್ಬಿಟ್ಟು ಬಂದರೆ ಫುಲ್ಲು ನೆಂದೋಗ್ಬಿಡ್ಬೇಕಾ ಅಯ್ಯೋ ಅಂತ ಅಂದ್ಕೊಂಡೆ ನಾನು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದೆ.
ಕೆಳಗಡೆ ಬಂದರೆ ಇವರಿಬ್ರು ನೋಡಿ, ಇವರಿಬ್ರದ್ದು ಬರ್ರಿ ಜಗಳ. ಈ ಚಿಕ್ಕದಿದೆ ಗೊತ್ತಾ, ಇದು ನೋಡೋಕೆ ಮಾತ್ರ ಇಷ್ಟೇ. ಎಷ್ಟು ತರಲೆ ಅಂದರೆ ನನ್ನ ತಮ್ಮನಿಗೆ ಕಚ್ಚುತ್ತೆ. ನಮ್ಮ ಜಾನು ಒಬ್ಬ ಇರಬೇಕಿತ್ತು ಇನ್ನೂ ಚೆನ್ನಾಗಿರೋದು. ಇಫ್ ಪಾಸಿಬಲ್ ನಿಮ್ಗೇನಾದರೂ ಗೊತ್ತಿದ್ದರೆ, ಇನ್ ಕೇಸ್ ಡಾಗ್ಸ್ ಬಗ್ಗೆ ಗೊತ್ತಿದ್ದರೆ, ಈ ಚಿಕ್ಕ ಮರಿಗೆ ಎಷ್ಟು ವರ್ಷ ಅಂತ ನನಗೆ ಹೇಳಬೇಕು ಆಯಿತಾ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟೆ. ಎಷ್ಟೊಂದು ದಿವಸ ಆಗಿತ್ತು ನಾನಿಲ್ಲಿ ಅರ್ಶಿನ ಕುಂಕುಮನೇ ಇಟ್ಟಿರಲಿಲ್ಲ. ಆಲ್ಮೋಸ್ಟ್ ಒಂದು 15-20 ದಿನ ಅಂತ ಅಂದ್ಕೊಳ್ಳಿ. ನಾನು ಇಲ್ಲಿ ಬಂದು ಏನೂ ಕೆಲಸನೇ ಮಾಡಲ್ಲ ಗೊತ್ತಾ, ನಮ್ಮಮ್ಮ ಬಿಡಲ್ಲ, ಎಲ್ಲ ಅವರೇ ಮಾಡ್ತಾ ಇರ್ತಾರೆ ಪಾಪ. ನಮ್ಮಮ್ಮ ಅದೇ ಹೇಳ್ತಿರ್ತಾರೆ, ನಿನ್ನ ಚಿಕ್ಕ ಹುಡುಗಿ ಅನ್ಕೊಂಬಿಟ್ಟಿದ್ಯಾ, ಏನು ಮಾಡ್ತೀಯಾ ಅಂತ ಅಂದ್ಬಿಟ್ಟು ಬೈತಾ ಇರ್ತಾರೆ. ನಾನೇ ಬಿಡಮ್ಮ ಆ್ಯಕ್ಟಿವ್ ಆಗಿರ್ತೀಯ ಮಾಡಮ್ಮ ಅಂತ ರೇಗಿಸ್ತಾ ಇರ್ತೀನಿ. ನನಗೆ ಮಾಡೋಕ್ಕಾಗಲ್ವಲ್ಲ, ಸೋಂಬೇರಿ ಥರ. ಅದಕ್ಕೆ ಅವ್ರಿಗೆ ಹೇಳಿದ್ದಾರೆ ಆ್ಯಕ್ಟಿವ್ ಆಗಿರ್ತೀಯ ಮಾಡಮ್ಮ ಅಂತ ಅಂದ್ಬಿಟ್ಟು. ಏನಿವೆ ನನಗಂತೂ ರಂಗೋಲಿ ಬರಲ್ಲ, ಏನು ಬರುತ್ತೋ ಅದನ್ನೇ ಬಿಡಿಸೋದು. ಸೊ ನಿಮ್ಮೆಲ್ರಿಗೂ ಗೊತ್ತು, ತುಂಬ ಜನ ರಂಗೋಲಿ ವೀಡಿಯೋಸ್ ಕಳಿಸ್ತೀರಾ ಪಾಪ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ನಾನು ನೋಡ್ತೀನಿ ಆಯಿತಾ, ಆಮೇಲೆ ಅದನ್ನು ಟ್ರೈ ಮಾಡೋಕೆ ಹೋಗ್ತೀನಿ, ಅದು ಬರಲ್ಲ ಅಂದ್ಬಿಟ್ಟು ಲಾಸ್ಟಿಗೆ ನಾನು ಏನು ಬರುತ್ತೋ ಅದನ್ನೇ ಬಿಡ್ತೀನಿ. ಆ್ಯಂಡ್ ನಮ್ಮಮ್ಮ ದಿಂಡೆಲ್ಲ ಕಟ್ಟಿದ್ರು, ನಾನು ಇನ್ನೊಂದು ಸ್ವಲ್ಪ ಹೂವು ಮಿಕ್ಕಿತ್ತಲ್ವ ಅದನ್ನು ನಾನು ಕಟ್ತಾ ಇದ್ದೆ. ನಾನು ಹೂವು ಕಟ್ಟೋದನ್ನು ಕಲ್ತಿದ್ದು ನಮ್ಮನ್ನು ಸಾಕಿದ ಅಜ್ಜಿ ಇದ್ದರು ಒಬ್ಬರು, ಜಯಮ್ಮ ಅಜ್ಜಿ ಅಂತ. ಅವ್ರು ನಮ್ಮನ್ನು ಸಾಕ್ತಿದ್ರು. ಅವ್ರ ಬಗ್ಗೆ ಹೇಳೋಕ್ಕೆ ಎರಡು ಮಾತಿಲ್ಲ, ಯಾವತ್ತಾದರೂ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅವ್ರು ಯಾರು ಏನು ಅಂತ ಗೊತ್ತಿಲ್ಲದೆ ನಮ್ಮನ್ನು ಇಷ್ಟು ವರ್ಷ ಎಷ್ಟು ಚೆನ್ನಾಗಿ ಸಾಕಿದ್ರು ಗೊತ್ತಾ. ಅವರಿಲ್ಲ, ಅವ್ರು ತೀರ್ಕೊಂಡ್ರು. ಅವ್ರ ಬಗ್ಗೆ ಯಾವತ್ತಾದರೂ ಒಂದಿನ ಟೈಮ್ ಸಿಕ್ಕಿದಾಗ ಹೇಳ್ತೀನಿ. ಆಮೇಲೆ ನಾನು ಮೇಕಪ್ ಕೋರ್ಸಲ್ಲಿದ್ದಾಗ ನಮಗೆ ಹೇಳ್ಕೊಟ್ಟಿದ್ರು ದಿಂಡೆಲ್ಲ ಹೇಗೆ ಕಟ್ಟೋದು ಅಂತ. ಅದೆಲ್ಲ ಬರೀ 1 ಡೇ ಕ್ಲಾಸಸ್ ಇತ್ತು ಅಷ್ಟೇ, ಅದೆಲ್ಲ ಅಷ್ಟು ಕಲಿಯೋಕ್ಕಾಗಲ್ಲ ನಿಮಗೆ. ಒಂದು ದಿವಸದಲ್ಲಿ ನೀವೆಲ್ಲನೂ ಕಲ್ತ್ಬಿಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಅಲ್ಲೇನು ಜಾಸ್ತಿ ಕಲ್ತಿಲ್ಲ. ಮೇಕಪ್ ನಾನು ಏನು ಫಸ್ಟೇ ಕಲ್ತಿದ್ದೆ, ಅದರಲ್ಲಿ ಒಂದು 20% ಆ್ಯಡ್ ಆಯಿತು ಅಂತ ಅಂದ್ಕೊಳ್ಳಿ ಅಷ್ಟೇ. ಇನ್ನು ಎಕ್ಸ್ಟ್ರಾ ಏನು ನಾನು ಕಲಿಯೋಕ್ಕೆ ಹೋಗಿಲ್ಲ, ಯಾಕಂದರೆ ನನಗೆ ಬೇಸಿಕ್ಕಿಂದನೂ ಗೊತ್ತಿತ್ತಲ್ವ. ನಾನು ಥಿಯೇಟ್ರ್ ಮಾಡಿದಾಗಿಂದ ನನಗೆ ಬೇಸಿಕ್ ಮೇಕಪ್ ಎಲ್ಲ ಗೊತ್ತಿರೋದ್ರಿಂದ ಈಗಿನ ಇದಕ್ಕೆ ಹೇಗೆ ಬೇಕೋ ಹಾಗೆ ಅವ್ರು ತೋರಿಸ್ತಾ ಇದ್ರು. ಬಿಟ್ಟರೆ ನನಗೇನು ಎಕ್ಸ್ಟ್ರಾ ವಾವ್ ಅಂತ ಕಲ್ತ್ಬಿಟ್ಟೆ ಅಂತ ನಾನು ಎಲ್ಲೂ ಹೇಳಲ್ಲ. ಬಟ್ ಕಲ್ತಿದ್ದೀನಿ, ಎಷ್ಟು ಬೇಕೋ ಅಷ್ಟು ಕಲ್ತಿದ್ದೀನಿ. ಅದೇ ಹೇಳಿದ್ನಲ್ಲ, ನನಗೆ 80% ಗೊತ್ತಿತ್ತು ಅಂದ್ಕೊಳ್ಳಿ, ಇನ್ನು 20% ಆ್ಯಡ್ ಆಗಿದೆ ಅದರಲ್ಲಿ. ಇನ್ನು ಸಿಕ್ಕಾಬಳೆ ತರಲೆಗುರು ಈ ನಾಯಂತೂ. ನಾಯನ್ಬಾರ್ದು, ಇವಳ ಹೆಸರು ಕುಳ್ಳಿ. ನಮ್ಮಮ್ಮ ಪಂಪ್ಕಿನ್ ಅಂತ ಇಟ್ಟಿದ್ದಾರೆ ಅವಳಿಗೆ ಹೆಸರು. ಎಷ್ಟು ತರಲೆ ಮಾಡ್ತಾಳೆ ನೋಡಿ. ನನ್ನ ವಾಯ್ಸ್ ನಿಮಗೆ ಫುಲ್ ಲೋ ಅಂತ ಕೇಳಿಸ್ತಿರ್ಬೋದು, ಅದೇ ಹುಷಾರಿಲ್ವಲ್ಲ, ಗಂಟ್ಲು ಕೆಟ್ಟೋಗಿರೋದ್ರಿಂದ ನನಗೆ ಮಾತಾಡೋಕ್ಕೂ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಗಂಟ್ಲು ಕರಕರ ಆಗುತ್ತೆ. ಹಾಗಾಗಿ ನಾನು ಜೋರಾಗಿ ಮಾತಾಡ್ತಿಲ್ಲ. ಆ್ಯಂಡ್ ಇದು ನಾನು ಕಟ್ಟಿರೋ ಅಂಥ ಹೂವು ಹೇಗೆ ಕಟ್ಟಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮರಿಬೇಡಿ ಆಯಿತಾ. ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಆ್ಯಂಡ್ ನಮ್ಮಮ್ಮ ನೀರು ದೋಸೆ ಮಾಡಿಕೊಟ್ರು ಗೈಸ್. ಇನ್ನೂ ಯಾರು ನೀರು ದೋಸೆ ವಿಡಿಯೋ ನೋಡಿಲ್ಲ, ಹೋಗಿ ನೋಡಿ. ಆ್ಯಂಡ್ ನಮ್ಮಮ್ಮನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಐಡಿನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಕ್ಯಾಪ್ಷನಲ್ಲಿ, ಪವಿತ್ರಾಸ್ ನಳಪಾಕ ಅಂತ ಹೇಳಿಬಿಟ್ಟು. ನಮ್ಮಮ್ಮ ಅದೇ ಹೇಳ್ತಿರ್ತಾರೆ, ನೀನು ನನ್ನ ಐಡಿನೇ ಮೆನ್ಷನ್ ಮಾಡಲ್ಲ, ಹೇಳು ಅಂತ ಅಂದ್ಬಿಟ್ಟು. ಸೊ ಇವತ್ತು ಅಟ್ ಎನಿ ಕಾಸ್ಟ್ ಹೇಳಿದ್ದೀನಿ, ನೀವೆಲ್ಲರೂ ಹೋಗಿ ನಮ್ಮ ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನಾನ ಮಾಡ್ಕೊಂಡು ಬಂದೆ, ಫುಲ್ ಸುಸ್ತಾಗ್ಬಿಡ್ತು ನನಗೆ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಸಿಕ್ಕಾಬಡೆ ಕಣ್ಣೆಲ್ಲ ಒಂಥರ ಆಗ್ತಾಯಿತ್ತು ನನಗೆ, ತುಂಬ ಟಯರ್ಡ್ ಅಂತ ಅನ್ನಿಸ್ತಿತ್ತು. ಬಟ್ ಹಂಗೆ ಇದ್ದರೆ ತುಂಬ ಒಂಥರ ಏನಂತಾರೆ ವೀಕ್ ಆಗಿಬಿಡ್ತೀನಿ, ಪ್ರೊಡಕ್ಟಿವ್ ಆಗಿರೋಕ್ಕಾಗಲ್ಲ ಅಂದ್ಬಿಟ್ಟು ಪಟ ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡು, ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಮಾಡಿದ್ರೆ ಅದೇನೋ ಪಾಸಿಟಿವ್ ವೈಬ್ಸ್ ಗುರು. ನೀವು ಅಷ್ಟೇ, ಯಾರಾದರೂ ನಿಮಗೆ ಪೂಜೆ ಮಾಡೋಕ್ಕಾಗ್ತಿಲ್ಲ, ಹಿಂಜರಿತಿದ್ರ ಅಂದರೆ ದಯವಿಟ್ಟು ಒಂದು ಸರ್ತಿ ಗಟ್ಟಿ ಮನಸ್ಸು ಮಾಡಿ ಮನಸಾರೆ ಪೂಜೆ ಮಾಡಿ. ನಿಮಗೆ ಅದ್ರದ್ದು ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಬಿಕಾಸ್ ನೀವು ಪೂಜೆ ಮಾಡಿಬಿಟ್ರೆ ನೀವು ಆಲ್ವೇಸ್ ಲೈಕ್ ಪಾಸಿಟಿವಲ್ಲೇ ಇರ್ತೀರ. ಹೌದು ಅಂತ ಅನ್ನಿಸ್ತಾನೆ ಇರುತ್ತೆ. ಎಷ್ಟೇ ಬೇಜಾರಿದ್ರು ಕೂಡ ಒಂದು ಸರ್ತಿ ಚೇಂಜ್ ಮಾಡಿಕೊಂಡು ಮೈಂಡ್ನ ಬಂದು ಪೂಜೆ ಮಾಡಿಬಿಡಿ. ಮತ್ತು ನೀವು ವಾಪಸ್ ಎಷ್ಟು ಆ್ಯಕ್ಟಿವ್ ಆಗ್ತೀರಾ, ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಂತ ನೀವೇ ನೋಡಿ. ಅಷ್ಟು ಚೇಂಜಸ್ನ ಕೊಡುತ್ತೆ ಪೂಜೆ ಅನ್ನೋದು. ನೀವು ದೇವ್ರನ್ನ ನಂಬಿದ್ರೆ ಖಂಡಿತ ಅದು ಹಾಗೆ ಆಗುತ್ತೆ. ನಾನೇನು ಕಂಡುಕೊಂಡೆ ಅದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಯಾರು ಅಫೆಂಡ್ ಆಗೋಕ್ಕೆ ಹೋಗಬೇಡಿ. ಕೆಲವರು ಇರ್ತೀರಾ ಪೂಜೆ ಮಾಡೋಕ್ಕೆ ಇಷ್ಟ ಇಲ್ದಿರೋರು, ಸೊ ದಯವಿಟ್ಟು ಯಾರು ಅಫೆಂಡ್ ಆಗಬೇಡಿ. ಇದು ನಾನು ಪೂಜೆ ಮಾಡೋ ವಿಧಾನ. ಆ್ಯಂಡ್ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮಮ್ಮ ದಿಂಡು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಲಕ್ಷ್ಮಿಗೆ ಎಷ್ಟು ಮುದ್ದಾಗೆ ಕಳ್ಕಳಿಯಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಸೊ ಆಮೇಲೆ ನೆಕ್ಸ್ಟು ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗೋದಲ್ವಾ, ಕಾಯಿ ಕಟ್ಬಿಟ್ಟು ಬಂದಿದ್ದೆ. ಸೊ ಡೈಲಿ ಅದ್ರದ್ದು ಶ್ಲೋಕ ಹೇಳ್ಬೇಕಲ್ವ, 108 ಸರ್ತಿ ಅದನ್ನು ಹೇಳ್ತಾ ಇದೆ ಟೈಮ್ ಲ್ಯಾಪ್ಸಲ್ಲಿ ಇಟ್ಬಿಟ್ಟು. ಆ್ಯಂಡ್ ಕೆಲವೊಂದು ಸತಿ ನಾವು ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ನಮ್ಮ ಮನಸ್ಥಿತಿ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ನನಗೆ ಪೂಜೆ ಎಲ್ಲ ಆದಮೇಲೆ
ತೀರಾ ಸುಸ್ತಾಗ್ತಿತ್ತು ಅಂದ್ಬಿಟ್ಟು ನಂಗೆ ಆಗ್ತಿರ್ಲಿಲ್ಲ. ಸೊ ಹೋದೆ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ಸಿಕ್ಕಾಬಡೆ ಸುಸ್ತಾಗ್ಬಿಟ್ಟಿತ್ತು, ಮತ್ತು ಜ್ವರ ಬಂದಿತ್ತು ಅಂತ ಅನಿಸುತ್ತೆ ನನಗೆ. ಫುಲ್ ಕೆಮ್ಮು ಮತ್ತು ಕಫ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಟೆನಿಕಾಸ್ಟ್ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೊರಟೆ. ಆಮೇಲೆ ಅಮ್ಮ ಬಂದರು, ಕುಳ್ಳಿನ ಕರ್ಕೊಂಡು ಬಂದರೆ, ಯಾಕಂದರೆ ಅವರಿಬ್ಬರನ್ನೂ ಒಟ್ಟಿಗೆ ಬಿಟ್ಟರೆ ಜಗಳ ಆಡ್ತಾರೆ ಅಂತ ಅಂದ್ಬಿಟ್ಟು. ನನಗೆ ಈ ಡಾಕ್ಟರ್ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದನೂ ಇವ್ರ ಹತ್ರನೇ ಹೋಗ್ತಿರೋದು. ನಾನು ಅಲ್ಲಿ ಮನೆ ಮಾಡಿದ್ದೀನಿ ಗೊತ್ತಾ, ಅಲ್ಲಿ ಕೂಡ ಒಂದು ಸತಿ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ದೆ. 2 ಸತಿ ಹೋಗಿದ್ದೆ, ನನಗೆ ಕಡಿಮೆನೇ ಆಗಿರಲಿಲ್ಲ. ಅದೇನೋ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಅನಿಸುತ್ತೆ, ನಾವು ವಾಸಿ ಆಗಲ್ಲ ಅಲ್ಲೋದ್ರೆ ಇಲ್ಲೋದ್ರೆ ಅಂದ್ಕೊಳ್ಳೋದು. ಸೊ ನಾನು ಎಲ್ಲೇ ಇದ್ರೂ ವಾಪಸ್ ಇದೇ ಡಾಕ್ಟರ್ ಹತ್ರ ಬರ್ತೀನಿ, ಬಿಕಾಸ್ ಇವ್ರ ಕೈಗುಣ ಆ ಥರ ಇದೆ. ಶೇಖ್ ಅಂತ ಇವ್ರ ಹೆಸರು. ಆ್ಯಂಡ್ ಅದೇನೋ ಕಫ ಜಾಸ್ತಿ ಆಗಿದೆ ನಿಮಗೆ, ಫುಲ್ ಕೋಲ್ಡ್ ಜಾಸ್ತಿ ಆಗಿದೆ, ಎದೆಲ್ಲಿ ಕಫ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಇದೇನೋ ಒಂದು ಕೊಟ್ಟರು, ಆಕ್ಸಿಜನ್ ಥರ ತಗೋ ಅಂತ ಅಂದ್ಬಿಟ್ಟು ಅದೊಂದು 15 ನಿಮಿಷ ಕೊಟ್ಟಿದ್ರು. ಸೊ ನಾನು ಒಬ್ಬಳೇ ಇದ್ನಲ್ಲ, ಅಮ್ಮ ಆಚೆ ಇದ್ರು, ಯಾಕಂದರೆ ನಾಯಿ ಕರ್ಕೊಂಡು ಬರೋಂಗಿಲ್ಲ ಅಂದ್ಬಿಟ್ಟು ಪಾಪ. ಆದರೂ ಆಮೇಲೆ ಒಳಗಡೆ ಬಂದ್ಬಿಟ್ಟು ನಮ್ಮಮ್ಮ ನಾನು ನೋಡ್ಬಿಟ್ಟು ನಗಾಡ್ತವ್ರೆ. ಏನು ಹೇಳೋಣ ಹೇಳಿ, ಅಲ್ಲಿ ನೋಡಿ. ಹಿಂಗೆ ಅಂತಾರೆ, ಆಮೇಲೆ ಮನೆಗೆ ಬಂದು ಅಯ್ಯೋ ಕೊರಗ್ತಾರೆ, ಹಿಂಗಾಯಿತು ಹಾಗಾಯಿತು ಅಂತ. ಆಮೇಲೆ ಊಟ ತಿನ್ನಲ್ಲ ಅಂತ ಡಾಕ್ಟರ್ ಹತ್ರ ಹೇಳ್ತಾಯಿದ್ರು. ಆ್ಯಂಡ್ ಮನೆಗೆ ಬಂದಿದ್ದ ತಕ್ಷಣ ಬಿಸಿ ಬಿಸಿ ಅನ್ನ ಬಸ್ಸಾರು ಕೊಟ್ಟರು. ಆ್ಯಕ್ಚುಲಿ ತಿನ್ನೋಂಗಿಲ್ಲ ಅನ್ನ ಬಸ್ಸಾರು, ಫುಲ್ ಖಾರನೇ ಅಲ್ವಾ ಅದು. ಬಟ್ ಇವಾಗ ಅಮ್ಮಂಗೆ ಇನ್ನೊಂದು ಮಾಡಿಕೊಡು ಅಂತ ಹೇಳೋಕ್ಕೆ ನನಗೂ ಇಷ್ಟ ಇಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ಸೊ ಅದಕ್ಕೆ ಅದನ್ನೇ ತಿಂತೀನಿ ಬಿಡಮ್ಮ ಅಂತ ಅಂದ್ಬಿಟ್ಟು ಅದೇ ಬಸ್ಸಾರು ಅನ್ನಗೆ ಏನದು ಬಾಯಿಗೆ ಬರ್ತಿಲ್ಲ, ಹೆಸರುಬೇಳೆ ಬರುತ್ತಲ್ಲ, ಅದು ತಂಪು ತಿನ್ನು ಅಂತ ಅಂದರು. ಸೊ ಅದನ್ನು ನೆಂಚ್ಕೊಳ್ಳೋಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು ತಿಂದ್ಬಿಟ್ಟು ಹೋಗಿ ಮಲ್ಕೊಂಡಿದ್ದಾಯಿತು. ಟ್ಯಾಬ್ಲೆಟ್ ತೊಗೊಂಡು 2 ಥರ ಟ್ಯಾಬ್ಲೆಟು, ಒಂದು ಸಿರಪ್ ಕೊಟ್ಟಿದ್ದಾರೆ. ಸೊ ಅದು ತೊಗೊಂಡು ಮಲ್ಕೊಳಕ್ಕೆ ಹೋದೆ. ಆ್ಯಂಡ್ ಕುಳ್ಳಿ ನೋಡ್ರಿ, ಅವಳು ಯಾವಾಗಲೂ ಮಲ್ಕೊಳ್ಳೋದು ಹಿಂಗೇ, ಕಾರ್ನರಿಗೆ ಬಿಡಬೇಕು ಅವಳನ್ನು. ಸೊ ಮಲ್ಕೊಂಡು ಬಿಡ್ತಾಳೆ, ಇಲ್ಲಾಂದರೆ ನಮ್ಮ ತಲೆ ಮೇಲೆ ಬಂದು ಮಲ್ಕೊಳ್ತಾಳೆ. ಒಂಥರ ಸಖತ್ ಕ್ಯೂಟು, ಆದರೆ ಅಷ್ಟೇ ನಾಟಿ ಅಂತ ಅಂದ್ಕೊಳ್ಳಿ. ಸಿಕ್ಕಾಬಡೆ ತರಲೆ ತಿಮ್ಮಿ ನೋಡಿ, ಹಾಗೆ ಮಲ್ಕೊಳ್ಳೋದವಳು. ಸೊ ಇದಾಗುತ್ತೆ ಇವತ್ತಿನ ವ್ಲಾಗ್. ನನಗೆ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಸುಸ್ತಾಯಿತು, ಜ್ವರ ಇತ್ತು ಅಂತ ಅಂದ್ಬಿಟ್ಟು. ನಿಮ್ಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ 2-3 ದಿವಸದಿಂದ ವ್ಲಾಗ್ ಆಗ್ತಿರೋದಕ್ಕೆ ಒಂದು 2-3 ಜನ ಹೇಳಿದ್ರಿ, ಹೀಗೆ ವೀಡಿಯೋಸ್ ಮಾಡ್ತಾಯಿರಿ, ವಿ ಆಲ್ ಸಪೋರ್ಟ್ ಯು ಅಂತ ಅಂದ್ಬಿಟ್ಟು. ತುಂಬ ಖುಷಿಯಾಯಿತು ನನಗೆ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಆ್ಯಂಡ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ ಎಲ್ಲರೂ, ಆಯಿತಾ? ಓಕೆ ಬಾಯ್.